ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಸ್, ಆಲ್ರೆಡಿ ನೀವು ತಮಿಳಿನಲ್ಲಿ ನೋಡಿದ್ದೀರಾ. ಇವತ್ತಿನ ವ್ಲಾಗ್ ನಾವು ಕೊಳ್ಳೇಗಾಲ ಹೋಗ್ತಾ ಇದ್ದೀವಿ. ಕೊಳ್ಳೇಗಾಲಕ್ಕೆ ಹೋಗಿ ಅಲ್ಲಿಂದ ಇನ್ನೂ ಒಂದು ಪ್ಲೇಸ್ಗೆ ಹೋಗಬೇಕು. ಅಲ್ಲಿ ಪೂಜೆ ಇರುತ್ತೆ. ಪೂಜೆ ಫುಲ್ ಇವತ್ತು ನೀವು ಟೆಂಪಲ್, ಆ ದೇವಸ್ಥಾನದ ವಿಶೇಷತೆ. ಆ್ಯಂಡ್ ಮತ್ತು ನಾವು ಚಿಕ್ಕಲ್ಲೂರಿಗೆ ಹೋಗಿದ್ವಿ. ಚಿಕ್ಕಲ್ಲೂರು ಆಲ್ರೆಡಿ ನೀವು ನೋಡಿರ್ತೀರ ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ. ನಮ್ಮ ಮನೆ ಅವಾಗವಾಗ ಹೋಗ್ತಾ ಇರ್ತೀವಿ ಅಲ್ಲಿಗೆ. That girl was wearing bangle to that dress. What? She copied me. No, I'm not wearing. In that time, he was wearing gold color. She's wearing my dress. That's why she's looking pretty today. ಈ ಮಾನಿ ಮತ್ತು ಬಿಂದು ಏನೋ ಕಿತ್ತಾಡ್ತಾ ಇದ್ದಾರೆ. ಅವರಿಬ್ಬರದ್ದು ಯಾವಾಗಲೂ ಅದೇ, ಸುಮ್ಮನೆ ಅದು ಇದು ರೇಗಿಸ್ಕೊಂಡು ಕಿತ್ತಾಡ್ತಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾನು ಅಲ್ಲೇ ಸ್ವಲ್ಪ ಮನೆಯಿಂದನೇ ಊಟ ತೊಗೊಂಬಂದಿದ್ದೆ. ಅಲ್ಲಿ ಚನ್ನಪಟ್ಟಣದಲ್ಲಿ ಅಲ್ಲಿ ಒಂದು ಪ್ಲೇಸ್ ಚೆನ್ನಾಗಿತ್ತು. ಅಲ್ಲಿ ಕುತ್ಕೊಂಡು ಊಟ ಮುಗಿಸ್ಕೊಂಡು, ಮತ್ತು ಮಕ್ಕಳು ಏನೋ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ರು. ಸೊ ಬಿಂದು ಹೋಗಿದ್ದಾಳೆ ಸ್ನ್ಯಾಕ್ಸ್ ಕೊಡ್ಸೋದಕ್ಕೆ. ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಇವಾಗ ಕೊಳ್ಳೇಗಾಲ ಹೊರಡ್ತೀವಿ. ನೋಡಿ, ಬಂದು ಕೊಳ್ಳೇಗಾಲ ರೀಚ್ ಆಗಿದ್ದೀವಿ. ಮತ್ತು ನಾನು ರೀಚ್ ಆದ ತಕ್ಷಣ ಮನೆಗೆ ಹೋಗಿ ಏನು ವೀಡಿಯೋಸ್ ಮಾಡಲಿಲ್ಲ. ಟಯರ್ಡ್ ಆಗಿತ್ತಲ್ಲ ನೋಡಿ, ಆಲ್ರೆಡಿ 12:30 ಆಗ್ತಾಯಿದೆ. ಸೊ ಸ್ಟ್ರೈನ್ ಆಗಿತ್ತು. ಹೋಗಿ ಮಲ್ಕೊಳ್ಳೋಣ ಫಸ್ಟು ಅಂತೇಳಿ ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಓಕೆ, ಗುಡ್ ನೈಟ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಬೇಗ ಎಲ್ಲ ಎದ್ದು ಸ್ನಾನ ಮಾಡಿಕೊಂಡು ಆ್ಯಂಡ್ ಫುಲ್ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಾನು ಅವತ್ತು ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾರ್ನಿಂಗ್ ಊಟ ಮಾಡಲ್ಲ. ಅಲ್ಲೇ ಪ್ರಸಾದ ಕೊಡ್ತಾರೆ, ಅಲ್ಲೇ ಹೋಗಿ ಊಟ ಮಾಡೋದು. ಒಂದು ಹೊತ್ತು ಉಪವಾಸ ಇರ್ತೀವಿ ಎಲ್ರೂ. ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಮಾತ್ರ ಟಿಫನ್ ಮಾಡಿದರು. ಸೊ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಟೆಂಪಲ್ ಅಲ್ವಾ ಅಂತೇಳಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬಿಂದು ಆ್ಯಸ್ ಯೂಶ್ವಲ್ ಚೂಡಿದಾರ್ ಹಾಕ್ಕೊಂಡಿದ್ದಾಳೆ. ಮಕ್ಕಳಿಗೆಲ್ಲ ಸಿಂಪಲ್ಲಾಗಿ ಹಾಕಿದೆ ನಾನು ಡ್ರೆಸ್ಸು. ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ ಹೊರಡೋಣ. ಇದೇ ಅದು ಟೆಂಪಲು ಇಕ್ಕಡಹಳ್ಳಿ ಅಂತ. ಈಗ ಚಿಕ್ಕಲ್ಲೂರು ಇದೆಯಲ್ಲ, ಅದರಿಂದ ಸ್ವಲ್ಪ ಹಿಂದೆಯೇ ಇಕ್ಕಡಹಳ್ಳಿ ಅಂತ. ಇಲ್ಲಿ ಹೆಣ್ಣು ಹಬ್ಬ ನಡೆಯುತ್ತೆ. ಇಲ್ಲಿ ಪಲಾರದ ತಾಯಿ ಅಂತ ಹೇಳಿ ದೇವಸ್ಥಾನ ಇದು. ಇಲ್ಲಿ ನಮ್ಮ ಕ್ಯಾಸ್ಟ್ ಅವರು ಮೊದಲು ಫಸ್ಟು ಬರೀ ನಮ್ಮ ಕ್ಯಾಸ್ಟ್ ಅವರೆಲ್ಲ ಬರ್ತಾಯಿದ್ರು. ಆಮೇಲೆ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನೆಕ್ಸ್ಟು ಹೊರ್ಗಡೆಯಿಂದ ದೇವ್ರನ್ನ ನಂಬಿರ್ತಾರಲ್ಲ ಅವರೆಲ್ಲ ಬರೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಫಸ್ಟು ನಾವು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಇಮಾನಿ ಥರ ಇದ್ದೆ. ಆವಾಗಲೇ ನಾವು ಸ್ಟಾರ್ಟ್ ಮಾಡಿದ್ದು. ಅಮ್ಮನ ಜೊತೆ ನಾವು ಬರ್ತಾಯಿದ್ವಿ ಇಲ್ಲಿಗೆ. ಟೆಂಪಲ್ಗೆ ಬಂದು ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಬಟ್ ನೈಟ್ ಆಗ್ತಾಯಿತ್ತು ಅವಾಗೆಲ್ಲ. ನೈಟ್ ಪೂಜೆ ಮಾಡ್ತಾಯಿದ್ರು. ಬಟ್ ಇವಾಗ ಯಾಕಂದರೆ ಬಂದವ್ರಿಗೆ ರಿಟರ್ನ್ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇವಾಗ ಮಾರ್ನಿಂಗಲ್ಲೆಲ್ಲ ಪೂಜೆ ಎಲ್ಲ ಮುಗಿದಿರುತ್ತೆ. ಬಂದು ಪೂಜೆ ಮುಗಿಸ್ಕೊಂಡು ಹೊರಡ್ಬೋದು. ನಾವು ಪೂಜೆ ಸಾಮಾನೆಲ್ಲ ತೊಗೊಂಬಂದಿದ್ವಿ. ಫಸ್ಟ್ ಇಲ್ಲಿ ಕೂತ್ಕೊಂಡು ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ತೊಗೊಂಡೋಗಿ ಪೂಜೆ ಕೊಡಬೇಕು. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಇಲ್ಲಿ ಹಬ್ಬ ಬಂದು ಗೌರಿ ಹಬ್ಬ ಆಗಿರುತ್ತಲ್ಲ, ಗೌರಿ ಗಣೇಶ ಹಬ್ಬ ಆಗಿ ನೆಕ್ಸ್ಟು ಮಂಡೇ ಆರ್ ಫ್ರೈಡೇ ಸಿಗುತ್ತಲ್ಲ, ಆ ಟೈಮಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ. ಈ ಸಲ ಫ್ರೈಡೇ ಸ್ಯಾಟರ್ಡೇ ಹಬ್ಬ ಇತ್ತಲ್ವ, ಒಂದು ಸಂಡೇ ಗ್ಯಾಪ್ ಇದ್ದು ಮಂಡೇ ಇಲ್ಲಿ ಪೂಜೆ ಇತ್ತು. ಸೊ ಮಂಡೇ ನಾವು ಸಂಡೇ ರಾಜೇಶ್ವರ ಡ್ಯೂಟಿ ಮುಗಿಸ್ಕೊಂಡು ನಾವು ನೈಟ್ ಬಂದು ಆ್ಯಂಡ್ ಮಾರ್ನಿಂಗ್ ಇಲ್ಲಿ ಬಂದಿದ್ದೀವಿ. ನೋಡಿ ಎಲ್ಲ ಪೂಜೆಗೆಲ್ಲ ಸಾಮಾನು ಎತ್ತಿಟ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ದೇವ್ರ ಮೇಲೆ ಸಿಕ್ಕಾಪಟ್ಟೆ ತುಂಬ ನಂಬಿಕೆ. ಆ್ಯಂಡ್ ನಾನು ಒಂದೆರಡು ಏನೋ ಅಂದ್ಕೊಂಡಿದ್ದೆ, ಅದು ನನಗೆ ಆಗಿತ್ತು. ಸೊ ನಾನು ಅದಕ್ಕೆ ಇಲ್ಲಿಗೆ ಎಷ್ಟೋ ಕಷ್ಟ ಆದರೂ ಬರ್ತೀನಿ. ನಾನು ಅವ್ರನ್ನೂ ಕರ್ಕೊಂಬರ್ತೀನಿ. ಬಟ್ ಲಾಸ್ಟ್ ಇಯರ್ ಬರೋಕ್ಕಾಗಲಿಲ್ಲ. ಬಟ್ ಈ ಸಲ ಬರಲೇಬೇಕು ಅಂತೇಳಿ ಅವರು ಪರವಾಗಿಲ್ಲ ಹೋಗೋಣ, ಅವರು ನಂಬ್ತಾರೆ. ನನ್ನ ಹಸ್ಬೆಂಡನ್ನು ಹೋಗೋಣ ಸರಿ ಅಂತಲೇ ಹೇಳಿ ಎಲ್ರೂ ಫ್ರೀ ಮಾಡ್ಕೊತಾರೆ. ಅವರು ಈ ಥರ ಒನ್ ಡೇ ಫ್ರೀ ಮಾಡಿಕೊಂಡು ನಾವು ಬಂದು ಹೋಗ್ತೀವಿ. ನೋಡಿ ಅವ್ರು ಅಲ್ಲಿ ಕೂತಿದ್ದಾರೆ. ಅಲ್ಲಿ ಎಲ್ಲ ಏನು ಕತೆ ಎಲ್ಲ ಓದಿಸ್ತಾಯಿದ್ರು. ಸೊ ಕತೆ ಕೇಳ್ತಾ ಅಲ್ಲಿ ಕೂತಿದ್ದಾರೆ. ನಾವು ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಕರೆಯೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ರೆಡಿ ಆಗ್ತಾಯಿದೆ. ಆ್ಯಂಡ್ ನನಗಂತೂ ನಿಜ ಈ ದೇವಸ್ಥಾನಕ್ಕೆ ಬರೋಕ್ಕೆ ತುಂಬಾ ಇಷ್ಟ. ನಾನು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಿದೆ. ಆ್ಯಂಡ್ ನೀವು ನೋಡಿ ಬನ್ನಿ, ಒಂದ್ಸಲ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ.
ನೋಡಿ ಇದೇ ಅದು ದೇವಸ್ಥಾನ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇನಿಲ್ಲ ಇದನ್ನೆಲ್ಲ ಇವಾಗ ಮಾಡಿರೋದು. ಮೊದಲೆಲ್ಲ ಆ ಥರ ಇರಲಿಲ್ಲ. ಜಸ್ಟ್ ಆ ಮರ ಇದೆಯಲ್ಲ ಅಲ್ಲಿ ಒಂದು ವಿಗ್ರಹ ಥರ ಇತ್ತು, ಅದಕ್ಕೆ ಮಾತ್ರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಇವಾಗ ಅದಕ್ಕೆ ಯಾರೋ ಈಗ ಭಕ್ತರು ಅವ್ರು ಆಗಿರೋ ಕೆಲಸನೇ ಎಲ್ಲ ಆಗಿರುತ್ತಲ್ಲ, ಅದಕ್ಕೆ ಅವರು ಕಾಣಿಕೆಯಾಗಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಕೊಡೋರು ಸೀರೆ ಕೊಡ್ತಾರೆ, ಆಮೇಲೆ ತಾಲಿ ಕೊಡ್ತಾರೆ, ಮಾಡಿಸ್ಕೊಡ್ತೀನಿ ತಾಯಿ ಈ ಥರ ಕೆಲಸ ಆದರೆ ಅಂತ ಅವರು ಅದನ್ನೆಲ್ಲ ಮಾಡಿಕೊಟ್ಟಿರೋದು. ಬಟ್ ತುಂಬ ಜನ ನಂಬ್ತಾರೆ. ಬಟ್ ಸ್ಟಾರ್ಟಿಂಗ್ ಇಷ್ಟೊಂದು ಜನ ಬರ್ತಾ ಇರಲಿಲ್ಲ. ಬಟ್ ಇವಾಗ ಜನ ಒಬ್ಬರಿಂದ ಒಬ್ರಿಗೆ ಹೋಗಿ ಹೋಗಿ ವಿಷಯ ಗೊತ್ತಾಗಿ ಆ್ಯಂಡ್ ಇವಾಗ ಗೊತ್ತಲ್ಲ, ಆ ದೇವಸ್ಥಾನ ಒಂದು ಸ್ವಲ್ಪ ಸ್ಪ್ರೆಡ್ ಆದರೆ ಸಾಕು, ಅಲ್ಲಿ ಅಷ್ಟೊಂದು ಜನ ಇರ್ತಾರೆ. ಬಟ್ ನನಗೆ ಪರ್ಸ್ನಲಿ ನಾನು ಇದನ್ನು ತುಂಬಾ ನಂಬ್ತೀನಿ. ಸೊ ನಾನು ಬಂದು ದೇವಸ್ಥಾನ ಪೂಜೆ ಮಾಡಿಕೊಂಡೇ ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೀರೆ ಕೊಡೋರು ಸೀರೆ, ಬ್ಲೌಸ್ ಕೊಡೋರು ಬ್ಲೌಸು, ಅದೆಲ್ಲ. ಆಮೇಲೆ ಕಡಲೆಪುರಿ ಮತ್ತು ಕಜ್ಜಾಯ ಮಾಡ್ಕೊಂಬಂದಿರ್ತಾರೆ. ಅದನ್ನು ತಾಯಿಗೆ ನೈವೇದ್ಯ ಇಟ್ಟು ಅವರು ಫಲಹಾರ ಅಂತೇಳಿ ಅದನ್ನ ನಮಗೆ ರಿಟರ್ನ್ ಪ್ರಸಾದ ಕೊಡ್ತಾರೆ. ನೋಡಿ ಎಷ್ಟು ಇದ್ದಾರೆ. ಬಟ್ ಬರ್ತಾ ಇರ್ತಾರೆ ಜನ, ಹೋಗ್ತಾ ಇರ್ತಾರೆ. ಮಾರ್ನಿಂಗ್ ಫಸ್ಟ್ ಪೂಜೆ ಆದಾಗ ಸ್ವಲ್ಪ ರಶ್ ಇರ್ತಾರೆ. ಆಮೇಲೆ ಬಂದವ್ರು ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರ್ತಾರಲ್ವ. ಆ್ಯಂಡ್ ನಾನು ಒಂದು ಸಲ ಅಂದ್ಕೊಂಡಿದ್ದು ಕೆಲಸ ಆಗಿದಾಗ ಎಲ್ರಿಗೂ ಪ್ರಸಾದ ಹಂಚಿದ್ವಿ. ಪ್ರಸಾದ ಮಾಡಿಸ್ಕೊಂಡು ನಾನು ಪುಳಿಯೋಗರೆ ಮೊಸರನ್ನ ಮಾಡಿಸ್ಕೊಂಡು ಬಂದಿದ್ದೆ. ಮಾಡಿಸ್ಕೊಂಡು ಬಂದು ಎಲ್ರಿಗೂ ಕೊಡ್ತಾಯಿದ್ವಿ. ಫಸ್ಟೆಲ್ಲ ಆ ಥರ ಮಾಡ್ತಾಯಿದ್ರು. ಈಗೇನಾದರೂ ಅರಿಸ್ಕೊಂಡು ಬಂದು ಇದೇನಪ್ಪ ಪ್ರಸಾದನ ಕೊಡೋರು ಕೊಡ್ತಾಯಿದ್ರು. ಬಟ್ ಇವಾಗ ಅದನ್ನು ನಿಲ್ಲಿಸಿದ್ದಾರೆ. ಕೊಡೋರು ಅಮೌಂಟೇ ಕೊಟ್ಬಿಡಿ, ಅಲ್ಲೇ ಎಲ್ರಿಗೂ ಊಟ ಹಾಕ್ಸೋಣ ಅಂತೇಳಿ ಅಲ್ಲಿ ಒಬ್ಬರು ಇನಿಷಿಯೇಟಿವ್ ತೊಗೊಂಡು ಎಲ್ರಿಗೂ ಊಟ ಹಾಕ್ಸ್ತಾ ಇದ್ದಾರೆ. ಅದು ಬೆಸ್ಟ್ ಅನಿಸುತ್ತೆ. ಫಸ್ಟೆಲ್ಲ ಅದೇ ಒಬ್ಬೊಬ್ಬರು ಒಂದೊಂದು ಕಡೆ ಕೂತ್ಕೊಂಡು ಪ್ರಸಾದ ತೊಗೊಳ್ಳಿ ಅಂತ ಹೇಳಿ ಪ್ರಸಾದ ಕೊಡ್ತಾಯಿದ್ರು. ಬಟ್ ಈಗ ಆ ಥರ ಇಲ್ಲ, ಎಲ್ರಿಗೂ ಊಟನೇ ಅರೇಂಜ್ ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟು ನಾನು ಬಿಫೋರ್ ಮ್ಯಾರೇಜ್ ಅರಿಶಿನ ಕುಂಕುಮ ಅಮ್ಮ ನನ್ನ ಕೈಲಿ ಕೊಡಿಸ್ತಾಯಿದ್ರು. ಇವಾಗ ಬಿಂದು ಅರಿಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಆ್ಯಂಡ್ ನಾನು ಅಷ್ಟೇ, ಇವಾಗ ನಾನು ಕಂಟಿನ್ಯೂ ಮಾಡಿದ್ದೀನಿ. ಸ್ವಲ್ಪ ದಿನ ನಾನು ಕೊಡ್ತಾಯಿದ್ದೆ. ಇವಾಗ ಇಮಾನಿ ಕೈಲಿ ಎಲ್ಲರಿಗೂ ಅರಿಶಿನ ಕುಂಕುಮ ಆ್ಯಂಡ್ ಬ್ಲೌಸ್ ಪೀಸು ಅಲ್ಲಿ ಬಂದಿರೋ ಮುತ್ತೈದೆಯರಿಗೆ ಕೊಡಿಸ್ತಾ ಇದ್ದೀನಿ. ನೋಡಿ ಇಬ್ಬರೂ ಹೋಗಿ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಸದ್ವಿಕೊಂಡು ರೇಗಿಸ್ತಾ ಇದ್ದೇನೆ. ಅವ್ನು ಕಡಲೆಪುರಿ ಬೇಕು ಅಂತ ಇದ್ದೆ. ಸೊ ಎತ್ಕೊಬೇಡ ಅಮ್ಮ, ನನಗೆ ಬೇಕು ಅಂತ ಇದ್ದೆ. ಸೊ ಹಾಗೆ ರೇಗಿಸ್ತಾ ಇದ್ದೆ. ಆ್ಯಂಡ್ ನಾನು ಒಂದು 9 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಬರ್ತೀನಿ. ಆ್ಯಂಡ್ ಹಾಗೆಯೇ ಅಮ್ಮನೂ ಅಷ್ಟೇ ಬಿಂದು ಕೈಲಿ 9 ಜನಕ್ಕೆ ಅರಿಶಿನ ಕುಂಕುಮ ಕೊಡಿಸ್ತಾ ಇದ್ದಾರೆ. ಅದು ವರ್ಷವೂ ಅದು ನಾವು ಮಾಡ್ತೀವಿ. ನೆಕ್ಸ್ಟು ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಷ್ಟೇ, ನಾವೇ ಹೋಗಿ ಪೂಜೆ ಮಾಡ್ಕೊಂಬರ್ತಾ ಇದ್ದಿದ್ದು. ಇವಾಗ ಅಲ್ಲಿ ಅರ್ಚಕರೆಲ್ಲ ಇರ್ತಾರೆ, ಅವ್ರು ಪೂಜೆ ಮಾಡಿ ಕೊಡ್ತಾರೆ. ಪೂಜೆ ಎಲ್ಲ ಮುಗೀತು, ಎಲ್ಲರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾಯಿತು. ಇನ್ನೇನು ಹೊರಡೋಣ. ನಾವು ನೆಕ್ಸ್ಟು ಚಿಕ್ಕಲ್ಲೂರಿಗೆ ಹೋಗಬೇಕಾಗಿತ್ತು. ಸೊ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಹೊರಡ್ತಾ ಇರಬೇಕಾದ್ರೇ ನಮ್ಮ ಪ್ರದಿ ಇದ್ದಾನಲ್ಲ, ನಮ್ಮ ಮನೇಲಿ ಪ್ರದೀಪ್, ಅವ್ನ ಸಿಸ್ಟರ್ನ ಮದುವೆ ಮಾಡಿಕೊಟ್ಟಿದ್ದಾರಲ್ಲ ಮೈಸೂರಲ್ಲಿ, ಅವರೆಲ್ಲ ಬಂದಿದ್ದರು. ಸೊ ಅವರೆಲ್ಲ ಸಿಕ್ಕಿದ್ರು. ಅವ್ರು ಫುಲ್ ಇಡೀ ಫ್ಯಾಮಿಲಿನೇ ಬಂದಿದ್ದರು. ಅವ್ರು ಒಂಥರ ಯಾವಾಗಲೂ ಅಷ್ಟೇ ಎಲ್ಲ ಫ್ಯಾಮಿಲಿನೇ ಬರ್ತಾರೆ. ಒಂಥರ ಚೆನ್ನಾಗಿರುತ್ತೆ ಆ ಥರ. ಆ್ಯಂಡ್ ಎಲ್ಲರೂ ಮಾತಾಡಿಸಿ ನಾವು ಊಟಕ್ಕೆ ಹೊರಟ್ವಿ. ನೋಡಿ ಊಟಕ್ಕೆ ಕೂತಿದ್ದೀವಿ ನಾವಿಲ್ಲಿ. ಊಟದ ಅರೇಂಜ್ಮೆಂಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಏನಂದರೆ ಇಲ್ಲಿ ಯಾವಾಗಲೂ ಹಬ್ಬದ ಟೈಮಲ್ಲಿ ಮಳೆ ಇರುತ್ತೆ. ನಾವು ಹೋಗಿದ್ದ ದಿನವೂ ಅಷ್ಟೇ ಸ್ವಲ್ಪ ಮೋಡ ಅದೇ ಥರ ಇತ್ತು, ಮಳೆ ಬರೋ ಥರನೇ ಇತ್ತು. ನೀವು ಮುಂದೆ ಗೊತ್ತಾಗುತ್ತೆ ಮಳೆನೂ ಬರುತ್ತೆ. ಎವ್ರಿ ಇಯರ್ ಇದೇ ಥರ ಇರುತ್ತೆ. ಬನ್ನಿ ಊಟ ಮಾಡಿಕೊಂಡು ನಾವು ಚಿಕ್ಕಲ್ಲೂರಿಗೆ ಹೊರಡೋಣ. ನಾವೀಗ ಚಿಕ್ಕಲ್ಲೂರಿಗೆ ಹೋಗ್ತಾ ಇದ್ದೀವಿ. ಮಳೆ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಯಿತು. ಅಂತ ಜೋರು ಮಳೆನೂ ಇರಲಿಲ್ಲ ಆ್ಯಂಡ್ ತುಂತುರು ಮಳೆ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ವೆದರ್ಗೆ, ಅಲ್ಲಿರೋ ನೇಚರ್ಗೆ ಸಖತ್ತಾಗಿತ್ತು. ಸೊ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲರೂ ಅಷ್ಟೇ, ಸಖತ್ತಾಗಿತ್ತು ವೆದರ್ ಅಂತ. ನಾವು ಒಂದಷ್ಟು ಫೋಟೋಸು ಆ್ಯಂಡ್ ವೀಡಿಯೋಸ್ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಫಸ್ಟು ಇದು ಹೊಸಮಠ, ನಾವು ಇಲ್ಲಿಗೆ ಹೋಗೋಲ್ಲ ಫಸ್ಟು. ಆ್ಯಕ್ಚುಲಿ ಏನಂದರೆ ಇಲ್ಲಿ 2 o'clock ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಅವರು ಓಪನ್ ಮಾಡೋದು 4 o'clock. ಎವ್ರಿ ಡೇ ಅಷ್ಟೇ 2 ಕ್ಲೋಸ್ ಮಾಡಿ 4ಗೆ ಓಪನ್ ಮಾಡ್ತಾರೆ. ಸೊ ನಾವು ಹೋದಾಗ ಅಷ್ಟೇ ಟೈಮ್ ಆಗಿತ್ತು. ಅದಕ್ಕಿಂತ ಮುಂಚೆ ನಾವು ಹಳೆ ಮಠಕ್ಕೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ ಈಗ ಹಳೆ ಮಠಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇದು ಹಳೆ ಮಠ. ಇದು ಫಸ್ಟ್ ಇಲ್ಲಿಗೆ ಬಂದು ಪೂಜೆ ಮುಗಿಸ್ಕೊಂಡು ನಾವಿವಾಗ ಹೊಸ ಮಠ ಹೋಗ್ತೀವಿ.
ನೋಡಿ ಎಲ್ಲ ಮಳೆ ಎಲ್ಲ ಜಡಿ ಜಡಿ ಥರ ನಿಂತಿದೆ. ಆ್ಯಂಡ್ ಅಲ್ಲಿ ಯಾರೋ ಗಣೇಶ ಕೂರಿಸಿದ್ರು, ಊರವರಲ್ಲಿ ಯಾರು ಕೂರಿಸಿರ್ತಾರೆ. ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಏನು ನಾವು ಮಾಡಿಸಲ್ಲ, ಹೋಗಿ ಕರ್ಪೂರ ಹಚ್ಬಿಟ್ಟು ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಬರ್ತೀವಿ. ಸೇಮ್ ಹಾಗೆ ಫಸ್ಟ್ ಹೋಗಿ ಧೂಪ ಹಾಕ್ತಾಯಿದ್ದೀವಿ. ಧೂಪ ತೊಗೊಂಡು ಬಂದಿತ್ತು ಡ್ಯಾಡಿ, ಸೊ ಎಲ್ರೂ ಧೂಪ ಹಾಕ್ತಾಯಿದ್ದೀವಿ. ಫಸ್ಟು ಚಿಕ್ಕಲ್ಲೂರಲ್ಲಿ ಆ್ಯಕ್ಚುಲಿ ನಮ್ಮ ಕ್ಯಾಸ್ಟವರು ಈ ಆಚಾರ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಮಾಡ್ಕೊಂಡಿರೋದು. ಈಗ ಹೊಸ ಮಠ ಅಂತೆಲ್ಲ ಇದೆಯಲ್ಲ ಅದು. ಇಲ್ಲಿ ಹಳೆ ಮಠಕ್ಕೆ ಎಲ್ಲ ಕ್ಯಾಸ್ಟವರು ಬರ್ತಾರೆ. ನಾನು ಕ್ಯಾಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಲ್ಲ, ಬಟ್ ಇವಾಗ ಒಂದೊಂದು ದೇವಸ್ಥಾನ ಇರುತ್ತಲ್ವ, ಅವ್ರವ್ರದ್ದು ಮನೆ ದೇವ್ರು ಮಾಡ್ಕೊಂಡಿರ್ತಾರಲ್ಲ ಆ ಥರ. ಇವಾಗ ನಾವು ಹೊಸ ಮಠದಲ್ಲೂ ಅಷ್ಟೇ ಎಲ್ಲರೂ ಬರ್ತಾರೆ. ಬಟ್ ಮೇಯ್ನು ನಮ್ಮ ಕ್ಯಾಸ್ಟವರು ಪೂಜೆ ಮಾಡ್ತಿರ್ತಾರೆ, ಪೂಜೆ ಮಾಡಿಸ್ತಿರ್ತಾರೆ ಜಾಸ್ತಿ. ಇನ್ನು ಯೂಶ್ವಲಿ ಈ ಥರ ಜಾತ್ರೆ ಚಿಕ್ಕಲ್ಲೂರು ಜಾತ್ರೆ ಎಲ್ಲ ಆದಾಗ ಎಲ್ಲ ಕ್ಯಾಸ್ಟವರು ಬರ್ತಾರೆ, ಎಲ್ಲ ಕಡೆಯವರು ಬರ್ತಾರೆ, ಎಲ್ಲ ಥರನೂ ಪೂಜೆ ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ನಾವು ಮಂಗಳಾರತಿ ತೊಗೊಂಡು ನಾವು ಹೊರಡ್ತೀವಿ. ನಾವು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ರಾಜೇಶ್ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ಟಾರ್ಟ್ ಆಗ್ತಾಯಿತ್ತು. ಸಂಡೇ ನೈಟೇ ಅವ್ರು ಸ್ವಲ್ಪ ಕೋಲ್ಡ್ ಆಗಿದೆ ಆ್ಯಂಡ್ ಹೆಡ್ಡೇಕ್ ಅಂತಲೇ ಇದ್ದರು. ಆದ್ರೂ ನೈಟ್ ಬಂದು ಅದಕ್ಕೆ ಸ್ಟೇ ಮಾಡಿ ಬೆಳಗ್ಗೆ ಸ್ವಲ್ಪ ಲೇಟಾಗೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಯಾಕಂದರೆ ಅವ್ರು ರೆಸ್ಟ್ ಮಾಡಲಿ, ಡ್ರೈವ್ ಮಾಡಬೇಕಲ್ವ ಅಂತ ಹೇಳಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು, ಬಟ್ ಅವ್ರಿಗೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ಹೆಡ್ಡೇಕು ಆ್ಯಂಡ್ ಸ್ವಲ್ಪ ಫೀವರೂ ಇತ್ತು. ಆದ್ರೂ ದೇವಸ್ಥಾನ ಅಲ್ವಾ ಅಂದ್ಕೊಂಡು ಬಂದು ಜೊತೆಲೇ ಇದ್ದರು. ಬಟ್ ಅಲ್ಲಿ ನಾವು ಇಲ್ಲಿ ಹಳೆ ಮಠದಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ, ಬೇಗ ಮಂಗಳಾರತಿ ತೊಗೊಂಡು ಹೊರಡ್ತೀವಿ. ಆ್ಯಂಡ್ ಇಲ್ಲಿ ಅವ್ರಿಗೆ ನಮಗೆ ರಾಜೇಶ್ವರಿಗೆ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ಅವರ ಊರವರೆಲ್ಲ ಸಿಕ್ಕಿದ್ರು. ಸೊ ಇಲ್ಲೇ ನೋಡಿ ಗಣೇಶ ಕೂರಿಸಿದ್ರಲ್ಲ, ಅಲ್ಲೇ ಅವ್ರ ಊರವರಿದ್ದರು. ಸೊ ಮಾತಾಡ್ಸ್ಕೊಂಬರ್ತೀನಿ ಅಂತ ನಿಲ್ಲಿಸಿದ್ದಾರೆ, ಮಾತಾಡ್ತಿದ್ದಾರೆ. ಅವ್ರಿಗೆ ಎಲ್ಲೋದ್ರೂ ಫ್ರೆಂಡ್ಸ್ ಇರ್ತಾರೆ, ಜಾಸ್ತಿ ಬೇಗ ಫ್ರೆಂಡ್ಸ್ ಮಾಡ್ಕೊಂಬಿಡ್ತಾರೆ. ಇಲ್ಲೂ ಅಷ್ಟೇ, ಅವರು ಎಲ್ಲೇ ಸಿಕ್ಕಿದ್ರು ಅಷ್ಟೇ, ಯಾರನ್ನೇ ಸಿಕ್ಕಿದ್ರು ಅಷ್ಟೇ ಅವ್ರ ಊರನ್ನು ಮಾತಾಡಿಸ್ದೆ ಅವ್ರು ಬರೋದಿಲ್ಲ. ಸೊ ಮಾತಾಡಿಸ್ತಿದ್ದಾರೆ. ಆ್ಯಂಡ್ ನಾವು ಮಾತಾಡ್ಸ್ಕೊಂಡು ಮತ್ತೆ ನಾವು ಹೊರಟ್ವಿ. ನಾವು ಇವಾಗ ಹೊಸ ಮಠಕ್ಕೆ ಹೋಗ್ತಾ ಇದ್ದೀವಿ. ಕನ್ಫ್ಯೂಷನ್ ನನಗೆ ಹಳೆ ಮಠ ಆ್ಯಂಡ್ ಹೊಸ ಮಠ ಆ್ಯಂಡ್ ಹಳೆ ಮಠ. ಇವಾಗ ನಮ್ಮ ಹೊಸ ಮಠಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಗ್ರೀನಾಗಿ ಮಳೆ, ನಿಜ ಸಖತ್ ಎಂಜಾಯ್ ಮಾಡಿದ್ವಿ. ನಂಗೆ ತುಂಬ ದಿನದಿಂದ ಹೋಗಬೇಕು, ಎಲ್ಲಿ ಈ ರೈನಿ ಸೀಸನ್ ಮುಗ್ದೋಗ್ಬಿಡುತ್ತೆ, ಎಲ್ಲೂ ಹೋಗೋಕ್ಕಾಗಲಿಲ್ವಲ್ಲ ಅಂತ ಇದ್ವಿ. ಸೊ ಇಲ್ಲಿ ಹೊರಗಡೆ ಹೋದ್ವಿ, ಬಟ್ ಒಳ್ಳೆ ನಮಗೆ ಸಖತ್ ಫೀಲ್ ಆಯ್ತು. ಬಟ್ ರಾಜೇಶ್ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದು ಸ್ವಲ್ಪ ಆಗ್ತಾಯಿತ್ತು. ನೋಡಿ ಫುಲ್ ಅಲ್ಲೆಲ್ಲ ಗದ್ದೆ ಥರ ಈ ಥರನೇ ಫುಲ್ ಪ್ಲೇಸ್, ಗ್ರೀನ್ ಪ್ಲೇಸು ಫುಲ್. ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಅದನ್ನೇ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ, ಸೊ ಎಲ್ಲ ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಯೂಶ್ವಲಿ 2 o'clock ಕ್ಲೋಸ್ ಆದರೆ 4 o'clockಗೆ ಓಪನ್ ಮಾಡೋದು. ಸೊ ಎಲ್ಲ ಬರ್ತಾಯಿದ್ರು ಜನ, ಈಗ ಡೆಲ್ಲಿಗೆ ಹೋಗಿರೋರೆಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ನಾವು ಕೂತ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಚೆನ್ನಾಗಿ ಬೀಳ್ತೈತೆ.
ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಮಂಗಳಾರತಿ ಕೊಟ್ಟರು. ಆ ಮಂಗಳಾರತಿ ಎಲ್ಲ ತೊಗೊಂಡು ನಾವು ಹೊರಡ್ತಾ ಇದ್ದೀವಿ. ನೋಡಿ ಈಗ ಇಷ್ಟು ನೀಟಾಗಿ ಕಾಣಿಸ್ತದೆ. ಇನ್ನೂ ಕೆಲಸ ಮಾಡ್ತಾನೇ ಇದ್ದಾರೆ. ಇನ್ನು ನಿಮಗೆ ಫುಲ್ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ. ಬಟ್ ತುಂಬ ವರ್ಷದಿಂದ ಕೆಲಸ ನಡೀತಾನೇ ಇದೆ. ಬಟ್ ನೋಡೋಣ ಬನ್ನಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ನಾವೀಗ ರಿಟರ್ನ್ ಕೊಳ್ಳೇಗಾಲ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡಬೇಕು ಕೊಳ್ಳೇಗಾಲಕ್ಕೆ ಹೋದ್ಮೇಲೆ ಏನು ಡಿಸೈಡ್ ಆಗುತ್ತೆ ಅಂತ. ನಾವು ಕೊಳ್ಳೇಗಾಲ ಹೋಗಬೇಕಾದ್ರೆ ಆನ್ ದ ವೇ ಮಹದೇಶ್ವರ ಬೆಟ್ಟ ರೋಡಲ್ಲಿ ಈಗ ಒಂದು ಕೆಫೆ ಓಪನ್ ಆಗಿದೆ. ಇಲ್ಲಿ ಆಫ್ ಟೈಮ್ ಕೆಫೆ ಅಂತ. ಸಖತ್ತಾಗಿದೆ ಮಾತ್ರ, ನಿಜ. ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಹೇಗಿರುತ್ತೋ ಏನೋ ಹೋಗೋಣ ಬನ್ನಿ ಕಾಫಿ ಕುಡಿಯೋಣ. ಒಂದು ಸ್ವಲ್ಪ ಕಾಫಿ ಅಡಿಕ್ಟು. ಸೊ ಕಾಫಿ ಕುಡಿಯೋಣ ಅಂದ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ನೋಡಿ ಆಂಬಿಯನ್ಸು ಅಷ್ಟೇ ಚೆನ್ನಾಗಿತ್ತು. ಇವಾಗ ಯಾರೋ ಓಪನ್ ಮಾಡಿದ್ದಾರೆ. ಯಾರೋ ಹುಡುಗರೆಲ್ಲ ಸೇರಿಕೊಂಡು, ಫುಟ್ಬಾಲ್ ಟೀಮ್ ಅಂತೆ ಅವ್ರ ಹುಡುಗರೆಲ್ಲ ಸೇರಿಕೊಂಡು ಒಂದು ಕೆಫೆ ಓಪನ್ ಮಾಡಿದ್ದಾರೆ. ರಿಯಲಿ ಸಖತ್ತಾಗಿದೆ ನಿಜ. ನೀವು ಆನ್ ದ ವೇ ಹೋಗ್ತಾ ಇದ್ದರೆ ಮಹದೇಶ್ವರ ಬೆಟ್ಟಗೆ ಅಲ್ಲಿ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಟೇಸ್ಟ್ಗೆ ನೀವೇ ಫಿದಾ ಆಗ್ತೀರಾ ಆ್ಯಂಡ್ ಅಡಿಕ್ಟ್ ಆಗ್ತೀರಾ. ಆ್ಯಂಡ್ ನಾವಲ್ಲಿ ಕಾಫಿ ತೊಗೊಂಡ್ವಿ ಆ್ಯಂಡ್ ಸ್ಯಾಂಡ್ವಿಚ್ ತೊಗೊಂಡ್ವಿ ಆ್ಯಂಡ್ ನಗಟ್ಸ್ ತೊಗೊಂಡ್ವಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ನನ್ನ ಕಾಫಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸಸಲ್ಲಿ ಮಾತ್ರ ನನಗೆ ಕಾಫಿ ಇಷ್ಟ ಆಗೋದು. ಅದು ಮದ್ದೂರಲ್ಲಿ ಯಾವಾಗಲೂ ನನ್ನ ಫೇವ್ರೇಟಲ್ಲಿ ನಾನು ಅಲ್ಲಿ ಕಾಫಿ ಕುಡಿತಾ ಇರ್ತೀನಿ, ನಿಮಗೆ ಗೊತ್ತು. ಬಟ್ ನೆಕ್ಸ್ಟ್ ನನಗೆ ಇಲ್ಲೇ ಇಷ್ಟ ಆಗಿದ್ದು. ಸಕ್ಕತ್ತಾಗಿದೆ ಕಾಫಿ, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸ್ನ್ಯಾಕ್ಸು ಅಷ್ಟೇ ತುಂಬಾ ಇಷ್ಟ ಆಯಿತು. ಏನೇನಿದೆ ಮೆನು ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಒಂದು ಸಲ ಹೋಗಿ ವಿಸಿಟ್ ಮಾಡಿ, ನೀವೇ ಅಡಿಕ್ಟ್ ಆಗೋಗ್ತೀರ. ಇಮಾನಿ ಸದ್ವಿಕ್ ಆ್ಯಕ್ಚುಲಿ ಮಲಗಿಬಿಟ್ಟಿದ್ರು ಅವರು ಕಾರಲ್ಲಿ. ಆಮೇಲಿಂದ ಹೇಳಿದ್ವಿ. ಆ್ಯಕ್ಚುಲಿ ಫ್ರೆಂಚ್ ಫ್ರೈಸ್ ಇತ್ತು, ಬಟ್ ಖಾಲಿ ಆಗಿತ್ತಂತೆ. ನಾವು ಹೋಗಿದ್ದು ಈವ್ನಿಂಗು, ಖಾಲಿಯಾಗಿದೆ ಅಂದರು. ಬಟ್ ಮಕ್ಕಳು ಫ್ರೆಂಚ್ ಫ್ರೈಸ್ ಇದ್ದರೆ ಬರ್ತೀವಿ ಅಂತಲೇ ಇದ್ರು. ಇಲ್ಲ ಸ್ಯಾಂಡ್ವಿಚ್ ಇದೆ ಬನ್ನಿ ಅಂತ ಹೇಳಿದೆ. ಆಮೇಲೆ ಎದ್ದು ಬಂದು ಕುಡಿತಾ ಇದ್ದಾರೆ ಆ್ಯಂಡ್ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ಬಟ್ ನೆಕ್ಸ್ಟು ಅವರು ಕಾಫಿ ತೊಗೊಳ್ಳಿಲ್ಲ, ಏನಾದರೂ ಜ್ಯೂಸ್ ಇದ್ದರೆ ಕೊಡಿಸಿ ಅಂತ ಹೇಳಿದರು. ಆ್ಯಂಡ್ ಮಿಲ್ಕ್ ಶೇಕ್ಸ್ ಎಲ್ಲ ಇದೆ. ಓರಿಯೋ ಮಿಲ್ಕ್ ಶೇಕ್ ತೊಗೊಂಡ್ರು ಮಕ್ಕಳು, ತುಂಬ ಚೆನ್ನಾಗಿತ್ತಂತೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಾಡ್ತೀನಿ ನಾನು ಪಾಪ ಟೇಸ್ಟ್ ಮಾಡ್ಬಿಟ್ಟು ಕೊಡ್ತೀವಿ. ಕುಡಿ. ನಿಂತ್ಕೊಳ್ಳಿ. ಚಿನಿ ಇಲ್ಲಾಡು. ಕಡೆಯಿಂದ ಬಂದು ಮಹದೇಶ್ವರ ಇಲ್ಲಿಂದ ಬಂದರೆ ಅಲ್ಲಿಂದ ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ಹೊರಟ್ವಿ. ಹೋಗ್ತಾ ಇರ್ಬೇಕಲ್ಲ ನಾನು ಓದಿದ್ದು ಕಾಲೇಜ್ ತೋರಿಸ್ತಾ ಇದ್ದೆ ನನ್ನ ಮಕ್ಕಳಿಗೆ. ನೋಡಿ ಅದೇ ಕಾಲೇಜು ಅಂತ. ನೀನು ಹೋದಾಗೆಲ್ಲ ಬಂದಾಗೆಲ್ಲ ಅದನ್ನೇ ತೋರಿಸ್ತೀಯಲ್ಲಮ್ಮ ಅಂತ ರೇಗಿಸ್ತಾ ಇದ್ದಾರೆ ಮಕ್ಕಳು. ಆ್ಯಂಡ್ ನೆಕ್ಸ್ಟು ನಾವು ಕೊಳ್ಳೇಗಾಲಕ್ಕೆ ಹೋದ್ವಿ. ಕೊಳ್ಳೇಗಾಲಕ್ಕೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರಾಜೇಶ್ ಅವ್ರಿಗೆ ರೆಸ್ಟ್ ಮಾಡಿ ಅಂತ ಹೇಳಿದ್ವಿ. ಆ್ಯಂಡ್ ಅವ್ರಿಗೆ ಆಗ್ತಾ ಇರಲಿಲ್ಲ ಡ್ರೈವ್ ಮಾಡೋದಕ್ಕೆ. ಸೊ ನಾವು ಡಿಸೈಡ್ ಮಾಡಿದ್ವಿ ನಾಳೆ ಹೊರಡೋಣ, ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡೋಣ ಅಂತೇಳಿ ನಾವು ಕೊಳ್ಳೇಗಾಲದಲ್ಲೇ ನೈಟ್ ಸ್ಟೇ ಮಾಡಿದ್ವಿ. ಆ್ಯಂಡ್ ಎಲ್ಲ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಊಟ ಎಲ್ಲ ಅಲ್ಲೇ ಆಗಿತ್ತಲ್ಲ, ಸೊ ಎಲ್ಲ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಇಲ್ಲೊಂದು ಸಲ ಈವ್ನಿಂಗ್ ಪೂಜೆ ಮಾಡಬೇಕು. ಅಮ್ಮ ಏನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರು ಅಡುಗೆ ಮಾಡ್ತಾಯಿದ್ರು. ಒಬ್ಬಟ್ಟು ಮಾಡಿದ್ರು, ನಾವೆಲ್ಲ ಇದ್ದೀವಿ ಅಂತ ಒಬ್ಬಟ್ಟು ಸಾಂಬಾರು, ಆಮೇಲೆ ಕಜ್ಜಾಯ ಮತ್ತು ಗೊಜ್ಜು, ಅನ್ನ ಸಾಂಬಾರು ಎಲ್ಲ ಮಾಡಿದರು. ಫಸ್ಟು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಆಮೇಲೆ ಊಟ ಮಾಡೋಣ ಅಂತ. ಹಾಗೆ ರಾಜೇಶ್ ಅವರು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ತಿರುಗಾಡ್ಕೊಂಡು ಅಂತ ಹೋಗಿದ್ರು. ನಾವೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಫಸ್ಟ್ ಅಮ್ಮ ನೈವೇದ್ಯಗೆ ಪೂಜೆಗೆ ಇಟ್ಬಿಡೋಣ ಅಂತ ಹೇಳಿ ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ಈ ದೇವ್ರಿಗೆ ಮೇಯ್ನು ಕಜ್ಜಾಯ ಮತ್ತು ಕಡಲೆಪುರಿನೇ ತೊಗೊಂಡೋಗಿ ಅದಕ್ಕೆ ಫಲಹಾರ ಕೊಡಬೇಕು. ಅದೇ ಮೇಯ್ನ್ ಅಲ್ಲಿಗೆ. ಅಲ್ಲಿಂದ ಬಂದು ಈಗ ನಾವು ಮನೇಲಿ ಕಜ್ಜಾಯದು ಇಟ್ಟಿರುತ್ತಲ್ಲ ಅದನ್ನು ಮತ್ತೆ ಮಾಡಿ ಮನೇಲಿ ಇಟ್ಟು ಪೂಜೆ ಮಾಡಿ ಇನ್ನು ನಾವೆಲ್ಲ ತಿಂತೀವಿ. ಏನು ತಿಂತೀಗ ಎತ್ಕೊಂಡೆ ಕಳ ತೋರಿಸು. ಊಟ ಮಾಡಲ್ವಾ ತಿಂದ್ಬಿಟ್ರೆ? ನೋಡೋರು
ರೆಸ್ಟ್ ಫುಲ್ ನಾನು ಬಂದಿರೋಳಗೆ ಮಾಡಕ್ಕೆ ಬಿಟ್ಬಿಟ್ಟು ರೆಸ್ಟ್ ಇವಳು ಮೇಕಪ್ಪು ರೆಸ್ಟ್ ಮೇಕಪ್ ಒಂದು ಕೆಲಸನೂ ಮಾಡಲ್ಲ ಫ್ರೆಂಡ್ಸ್. ಅವಳಿಗೆ ಮರ್ತೋಗಿದೆ ಏನು ವಿಡಿಯೋ ಮಾಡಬೇಕು ಏನು ವಿಡಿಯೋ ಮಾಡಬಾರ್ದು ಅಂತ. ಅಲ್ಲಿ ಬ್ಯಾಗ್ ಇಟ್ಕೊತೀನಿ ನೋಡಿ. ನಮ್ಮ ಸಾಧ್ವಿಕಂಗೆ ಜಾಕ್ಟೆ ಬಾರಿಸು ಅಂತ ಕೊಟ್ಟರೆ ಕೈ ನೋವು ಅಮ್ಮ ಅಂತೇಳಿ ನಮ್ಮ ಅಮ್ಮಂಗೆ ಕೊಟ್ಟಿದ್ದಾನೆ. ಆ್ಯಂಡ್ ಎಲ್ರೂ ಮಂಗಳಾರತಿ ತೊಗೋತಾ ಇದ್ದೀವಿ. ಮಂಗಳಾರತಿ ಎಲ್ಲ ಆಗಿ ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ರಾಜೇಶ್ ಅವರು ಸ್ವಲ್ಪ ಲೇಟಾಗಿ ಬಂದರು. ಬಂದು ಅವರು ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಲ್ಕೊಂಡ್ವಿ. ಬಟ್ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಊಟ ಎಲ್ಲ ಆದಮೇಲೆ ಫಸ್ಟು ರೆಸ್ಟ್ ಮಾಡಬೇಕು ಅಂತ ಅನಿಸ್ತಾಯಿತ್ತು. ಸೊ ಎಲ್ಲ ಹೋಗಿ ಮಲ್ಕೊಂಡು ನೆಕ್ಸ್ಟ್ ನಾವು ಮಾರ್ನಿಂಗ್ ಬೇಗ ಹೋಗ್ಬೇಕಾಗಿತ್ತಲ್ಲ. ಹೇಗಿದ್ರು ಬೇಗ ಹೋಗಿ ಸ್ಕೂಲಿಗೆ ಕಳ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲೇ ಇಲ್ಲ, ಲೇಟ್ ಆಗಿತ್ತು. ಮಲಗಿದ್ದೇ ಲೇಟ್ ಆಯಿತು. ಹಂಗೂ ಈಗ ಬೇಗ ಹೋಗಿ ಮಲ್ಕೊಂಡ್ವಿ. ಬಟ್ ಅದು ಇದು ಮಾತಾಡ್ಕೊಂಡು ಲೇಟೇ ಆಗೋಯ್ತು. ಸೊ ನೆಕ್ಸ್ಟ್ ಮಾರ್ನಿಂಗ್ ವಾಪಸ್ ಕೊಟ್ರಾ ನೋಡಿ ಫ್ರೆಂಡ್ಸ್, ನಾವು ನಾನ್ ವೆಜ್ ಮಾಡ್ತಾ ಇದೀವಿ. ಇವರಿಬ್ರು ಇಬ್ಬರಲ್ಲ 3 ಜನ. ಇವನೊಬ್ಬ ಫೋನು ಮೇಲೆ ನೋಡಿ. ಬೆಳಗ್ಗೆ ಇವಾಗ 11 o'clock ಆಗಿದೆ, ಆದರೂ ಇನ್ನೂ ಮಲಗಿದ್ದಾಳೆ. ಇವನು ಫೋನ್ ಹಿಡ್ಕೊಂಡಿದ್ದಾನೆ. ಇಮಾನಿ ಒಂದು ಫೋನ್. ತಿಂಡಿ ರೆಡಿ ಆಗಿದೆ. ಎದಳು ಅಂದರೆ ಎದಳ್ತಾ ಇಲ್ಲ. ನಾನು ಏನು ಮಾಡಿದ್ದಾರೆ ತೋರಿಸ್ತೀನಿ. ಚಿಕನ್ ಬಿರಿಯಾನಿ ಆಯ್ತಾ? ಬಿರಿಯಾನಿ ಸಾಂಬಾರಲ್ಲಿ ಅರ್ಲಿ ಮಾರ್ನಿಂಗ್ ಹೊರಡೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ರಾಜೇಶ್ ಅವ್ರು ರೆಸ್ಟ್ ಮಾಡ್ತಾನೆ ಇದ್ದರು. ಆ್ಯಂಡ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಸಂಜೆ ನಾವು ಹೋಗೋಷ್ಟೊತ್ತಿಗೆ ನಾವು ಎಷ್ಟೇ ಹೊತ್ತು ಹೊರಟ್ರು ನಾವು ಹೋಗೋದೇ ಲೇಟ್ ಆಗುತ್ತೆ. ನಾವು ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿಕೊಂಡು ತಿಂದ್ಕೊಂಡು ಹೊರಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಸೊ ಹೊರಟಿದ್ದೀವಿ. ಆನ್ ದ ವೇ ಹಂಗೆ ಸಾಧ್ವಿಕ ನಾನು ಕಬ್ಬನ್ ಜ್ಯೂಸ್ ಕುಡಿಬೇಕು. ಆ್ಯಕ್ಚುಲಿ ಅವ್ನು ಕಬ್ಬಬೇಕು ಅಂತ ಕೇಳ್ತಿದ್ದ. ಇವರಪ್ಪ ಕಬ್ಬನ್ ಜ್ಯೂಸ್ ಕೊಡಿಸಿದ್ದಾರೆ ನೋಡಿ. ಸದ್ವಿಕಂಗೆ ಕಪ್ ಕೇಳ್ತಿದೆ. ಕಬ್ಬಿಸ್ಕೊಂಬರಕ್ಕೆ ಹೋಗ್ತಾ ಇದ್ದಾನೆ. ಪ್ರದೀಪ್ ಕೊಡ್ತಾರ ಕೊಡೋದು ಗೊತ್ತಿಲ್ಲ. ಹೇಳಿದ ಬಂದ ಹೋಗಿ ನೀವೇ ಫುಲ್ಲು ಖುಷಿಯಾಗಿ ಅವನೇ ಸಾಧ್ವಿಕ. ನಮ್ಮ ಸಾಧ್ವಿಕಂಗೆ ಫುಲ್ ಖುಷಿಯಾಗಿ ಹೋಗಿದೆ ಕಬ್ಬು ಬರುತ್ತೆ ಅಂತ. ಅವ್ನಿಗೇನೋ ಇಷ್ಟ ಅದು ಕಬ್ಬು. ಆ್ಯಂಡ್ ಅಲ್ಲಿ ಇಬ್ಬರು ಆಟ ಆಡ್ತಾಯಿದ್ರು. ಇಮಾನಿ ಮತ್ತು ಸಾಧ್ವಿಕ್ ಆಟ ಆಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಸೀಟ್ ಬೆಲ್ಟ್ ಇರುತ್ತಲ್ಲ, ಅದು ಇಮಾನಿ ಕೆನ್ನೆಗೆ ಹೊಡಿತು. ಸೊ ಅಲ್ಲಿ ಸ್ವಲ್ಪ ಊದ್ಕೊಳಂಗಾಗಿದೆ. ಅದನ್ನೇ ಹೇಳ್ತದೆ. ಅದಕ್ಕೆ ಸ್ವಲ್ಪ ಇಮಾನಿ ಡಲ್ಲಾಗಿದ್ಲು. ಅವ್ರ ಪಪ್ಪಂಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆಗಿದೆ ಅಂತ ತೋರಿಸ್ತಾ ಇದ್ದಾಳೆ ಅವ್ರ ಅಪ್ಪಂಗೆ. ನೆಕ್ಸ್ಟ್ ಅವನಿಗೆ ಕಬ್ಬು ಎಳೆಯೋಕ್ಕಾಗಿಲ್ಲ. ಪ್ರದಿಗೆ ಬಂದು ಹೇಳ್ತಿದ್ದಾನೆ ಅಣ್ಣ ಆಗ್ತಾಯಿಲ್ಲ ಅಂತ. ಅದು ಅವ್ರು ಸ್ಟಿಫಾಗಿ ಕಟ್ಟಿರ್ತಾರೆ, ಅದು ಬಿದೋಗಬಾರ್ದು ಕೆಳಗಡೆ ಅಂತ ಹೇಳಿ. ಆಮೇಲೆ ಅವರು ಎಳ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಆ್ಯಕ್ಚುಲಿ ನಾವು ಅಲ್ಲಿ ಅವರು ಡ್ರೈವರ್ ಇದ್ರಲ್ಲ, ಅವ್ರನ್ನ ಕೇಳಿದ್ವಿ ನಾವು ತೊಗೊಳೋದಾ ಅಂತ. ಆಯಿತು ತೊಗೊಳ್ಳಿ ಅಂತ ಹೇಳಿದರು. ಬಟ್ ಅವನ ಕೈಲಿ ಆಗಿಲ್ಲ ಅಂತ ಬಂದು ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರಿಗೆ ಪಾಪ ಆಗ್ತಾ ಇರಲಿಲ್ಲ. ಅವ್ರಿಗೆ ಆ್ಯಕ್ಚುಲಿ ಫೀವರ್ ಬೇರೆ ಬಂದಿತ್ತು. ಅವರಿಗೆ ಫೀವರ್ ಸ್ಟಾರ್ಟ್ ಆಯ್ತು ಅವಾಗ. ಸೊ ಆದ್ರೂ ಮಕ್ಕಳು ಕೇಳ್ತಾ ಇದ್ದಾರಲ್ಲ, ಅವ್ರೇನಾದ್ರು ಮಕ್ಕಳು ಕೇಳಿಬಿಟ್ರೆ ಅವ್ರು ಕೊಡಿಸೋವರೆಗೂ ಅವ್ರಿಗೆ ಸಮಾಧಾನ ಇರೋಲ್ಲ. ಸೊ ಈ ಥರ ಏನಾದರೂ ಕೇಳಿಬಿಟ್ರೆ ಅಂತ ಅವ್ರಿಗೂ ಇನ್ನೂ ಖುಷಿನೇ. ಸೊ ಹೋಗಿದ್ದಾರೆ ಕಪ್ ತೊಗೊಂಬರೋದಕ್ಕೆ. ಓ ಬಂತು.
ಆ್ಯಕ್ಚುಲಿ ಅವ್ರಿಗೆ ಮತ್ತೆ ಸದ್ವಿಕ ಇನ್ನೂ ಒಂದು ಬೇಕು ಅಂತ ಹೇಳ್ದೆ. ಅವ್ರು ಮತ್ತೆ ಹೋಗಿದ್ದಾರೆ ಇನ್ನೊಂದು ಕಪ್ ಕಿತ್ಕೊಂಬರೋದಕ್ಕೆ. ಆ್ಯಕ್ಚುಲಿ ಅವ್ರಿಗೆ ಅಲ್ಲಿ ಸಿಕ್ಕಾಪಟ್ಟೆ ಫೀವರ್ ಇತ್ತು. ನಾವು ಡೈರೆಕ್ಟಾಗಿ ಮನೆಗೆ ಹೊರಟಿಲ್ಲ. ಡೈರೆಕ್ಟಾಗಿ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ ತಕ್ಷಣ ಅವರು 105 ಡೇಸ್ ಫೀವರ್ ಅಂತ ಹೇಳಿದರು. ಸೊ ಇಲ್ಲೇ ಗ್ಲೂಕೋಸ್ ಹಾಕಬೇಕು ಆ್ಯಂಡ್ ಡ್ರಿಪ್ಸ್ ಹಾಕಬೇಕು ಇಂಜೆಕ್ಷನ್ ಕೊಡೋದಕ್ಕೆ ಅಂತೆಲ್ಲ ಹೇಳಿದ್ರು. ಅಡ್ಮಿಟ್ ಎಲ್ಲ ಮಾಡ್ತೀವಿ ಅಂತ. ಇಲ್ಲ ನಾವು ಜಸ್ಟು ಡ್ರಿಪ್ಸ್ ಹಾಕಿ ನೋಡೋಣ, ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಬಂದು ಅಡ್ಮಿಟ್ ಆಗ್ತೀವಿ ಅಂತ. ಸೊ ಇಂಜೆಕ್ಷನ್ ತೊಗೊಂಡು ಡ್ರಿಪ್ಸ್ ಹಾಕ್ಸ್ಕೊಂಡು ನಾವು ಮತ್ತೆ ಮನೆಗೆ ಹೊರಡ್ತೀವಿ. ಆ್ಯಸ್ ಯೂಶ್ವಲ್ ನಾವು ಮದ್ದೂರು ಬಂದು ನಾನು ಕಾಫಿ ಕುಡಿಬೇಕು ಅಂತ ಹೇಳಿಸ್ತು. ಸೊ ಕಾಫಿ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ. ಮದ್ದೂರಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ರಾಜೇಶ್ ಅವ್ರಿಗೂ ತುಂಬ ಹುಷಾರಿರಲಿಲ್ಲ. ಅದಾದಮೇಲೆ ಇಮಾನಿಗೂ ಹುಷಾರಿರಲಿಲ್ಲ ಆ್ಯಂಡ್ ನನಗೂ ಹುಷಾರಿಲ್ಲ. ಸ್ಟಿಲ್ ನಿಮಗೆ ವಾಯ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ, ನನ್ನ ವಾಯ್ಸ್ ಫುಲ್ಲು ಸ್ವಲ್ಪ ಚೇಂಜ್ ಆಗಿದೆ. ನಾನು ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ. ಸೊ ಈ ವಿಡಿಯೋದಲ್ಲಿ ವಾಯ್ಸ್ ಕ್ಲಾರಿಟಿ ಅಷ್ಟಿಲ್ಲ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.